ಚುಮು ಚುಮು ಚಳಿ, ಜಿಟಿ ಜಿಟಿ ಮಳೆ, ವೆದರ್ ಅಂತೂ ಕೂಲ್ ಕೂಲ್. ತುಂತುರು ಮಳೆಗೆ ರಾಜಧಾನಿ ಜನರು ಕೂಲ್ ಕೂಲ್ ಆಗಿದ್ದಾರೆ. ಇಡೀ ಬೆಂಗಳೂರೇ ಚುಮು ಚುಮು ಚಳಿ. ಕಂಪ್ಲೀಟ್ ಆಗಿ ವೆದರೇ ಚೇಂಜ್ ಆಗಿ ಹೋಗಿದೆ. ಮೋಡ ಕವಿದ ವಾತಾವರಣ, ತುಂತುರು ಮಳೆ, ಮಳೆ ಆಗುವ ನಿರೀಕ್ಷೆ ಕೂಡ ಇದೆ. ರಾಜಧಾನಿಯಲ್ಲಿ ಮೋಡ ಕವಿದ ವಾತಾವರಣ ಇದ್ದು ವರುಣನ ಆಗಮನದ ನಿರೀಕ್ಷೆ ಕೂಡ ಇದೆ. ಎಲ್ಲೋ ಕರ್ನಾಟಕದತ್ತ ಫೆಂಗಲ್ ಸೈಕ್ಲೋನ್ ಕೂಡ ಧಾವಿಸಿರುವ ಮಾಹಿತಿ ಕೂಡ ಇದೆ. ನಿನ್ನೆ ಮಧ್ಯಾಹ್ನದಿಂದ ಧಾರಾಕಾರವಾಗಿ ಮಳೆನೇ ಬಂದ್ಬಿಡುತ್ತೆ ಅನ್ನೋ ತರ ಮೋಡ ಕವಿದ ವಾತಾವರಣ ಇಡೀ ಬೆಂಗಳೂರನ್ನೇ ಆವರಿಸಿಕೊಂಡಿತ್ತು. ತಂಪು ಗಾಳಿ, ಚಳಿಯ ವಾತಾವರಣ, ಕಂಪ್ಲೀಟ್ ಆಗಿ ವೆದರೇ ಚೇಂಜ್ ಆಗಿತ್ತು. ನಾವು ಬ್ಯಾಂಗ್ಳೂರಲ್ಲಿ ಇದೀವೋ ಅಥವಾ ಬೇರೆ ಎಲ್ಲರೂ ಹಿಮಾಚಲದಲ್ಲಿ ಇದೀವೋ ಅನ್ನೋ ತರ ಆಗ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಕೊರೆಯುವ ಚಳಿ ಬೆಂಗಳೂರಿನಲ್ಲಿ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಸುತ್ತಮುತ್ತ ಜಿಲ್ಲೆಗಳಲ್ಲೂ ಕೂಡ ಇದೇ ವಾತಾವರಣ ಇದೆ. ತುಮಕೂರು ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಸಾಕಷ್ಟು ಕಡೆಗಳಲ್ಲಿ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ಜಿಟಿ ಜಿಟಿ ಮಳೆಯಾಗಿದೆ. ಮಳೆ ಬರುವ ನಿರೀಕ್ಷೆ ಇದೆ. ಯಾಕಂದ್ರೆ ಕರ್ನಾಟಕದತ್ತ ಎಲ್ಲೋ ಫೆಂಗಲ್ ಸೈಕ್ಲೋನ್ ಧಾವಿಸಿದೆ ಅನ್ನೋ ಮಾಹಿತಿ ಕೂಡ ಇದೆ. ಜಿಟಿ ಜಿಟಿ ಮಳೆ, ವೆದರ್ ಅಂತೂ ಕಂಪ್ಲೀಟ್ ಆಗಿ ಕೂಲ್ ಕೂಲ್. ನಾನು ಹೇಳ್ತಾ ಇದ್ದೆ, ನಾವೆಲ್ಲೋ ಬೆಂಗಳೂರಲ್ಲಿ ಇದೀವಾ ಅಥವಾ ಬೇರೆ ಯಾವ್ದಾದ್ರು ರಾಜ್ಯದಲ್ಲಿ ಇದೀವಾ ಅನ್ನೋ ತರ. ಅಷ್ಟರ ಮಟ್ಟಿಗೆ ತಣ್ಣನೆ ಗಾಳಿ, ತಂಪು ಗಾಳಿ, ಚಳಿಯ ವಾತಾವರಣ ಬೆಂಗಳೂರಿನಲ್ಲಿ. ಕೇವಲ ಬೆಂಗಳೂರಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಮಳೆರಾಯನ ಆಗಮನವಾಗಿದ್ದು ಜಿಟಿ ಜಿಟಿ ಮಳೆಯಾಗಿದೆ. ಧಾರಾಕಾರವಾಗಿ ಬರೆದಿದ್ರು ತುಂತುರು ಮಳೆಗೆ, ಚಳಿಗೆ ಜನ ಆಶ್ಚರ್ಯಚಕಿತರಾಗಿದ್ರೆ. ಇಷ್ಟೊಂದು ಚಳಿ ಬೆಂಗಳೂರಿನಲ್ಲಿ ಈ ಬಾರಿ, ಇಷ್ಟೊಂದು ಚಳಿ ಆಗ್ತಾ ಇದೆ, ಇಷ್ಟೊಂದು ತಂಪು ಗಾಳಿ ಆಗ್ತಿದೆ, ವೆದರೇ ಚೇಂಜ್ ಇದೆ. ಯಾವಾಗ್ಲೂ ಈ ತರ ಆಗಿರ್ಲಿಲ್ಲ ಅಂತ. ಇತ್ತ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಇರೋದ್ರಿಂದ ಫೆಂಗಲ್ ಸೃಷ್ಟಿಯಾಗಿದೆ. ಆ ಸೈಕ್ಲೋನ್ ಬೆಂಗಳೂರು ರಾಜ್ಯಕ್ಕೂ ಕೂಡ ಎಫೆಕ್ಟ್ ತರುವ ಸಾಧ್ಯತೆ ಇದೆ. ಮುಂದಿನ 3 ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆಯಂತೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ. ಐಎಂಡಿಯಿಂದ ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೂಡ ಘೋಷಣೆಯಾಗಿದೆ. ಫೆಂಗಲ್ ಸೈಕ್ಲೋನ್ ಅಪ್ಪಳಿಸೋ ನಿರೀಕ್ಷೆಯಿಂದ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಫೆಂಗಲ್ ಸೃಷ್ಟಿ. ಬೆಂಗಳೂರಿನಾದ್ಯಂತ ಮಳೆಯಾಗೋ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲೂ ಸೈಕ್ಲೋನ್ ಆರ್ಭಟ ಜೋರಾಗೇ ಇದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ತರ ಮಳೆಯಾಗಿದೆ ಅಂತ. ಬೆಂಗಳೂರಿನಲ್ಲೂ ವಾತಾವರಣ ನೋಡಿದ್ರೆ ಯಾವಾಗ ಬೇಕಾದ್ರೂ ಧಾರಾಕಾರವಾಗಿ ಮಳೆ ಅಬ್ಬರಿಸಬಹುದು ಅನ್ನೋ ಸಾಧ್ಯತೆ ಕೂಡ ಇದೆ.